ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ರಿಸಲ್ಟ್ ಫಲಿತಾಂಶ ದಿನಾಂಕ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಟಿ ಒಂದು ಫಲಿತಾಂಶ ಬಂದ್ಬಿಟ್ಟು ಇದೇ 21 ಅಂದು ಬಿಡುಗಡೆ ಮಾಡುವ ನಿರ್ಧಾರ ಕೂಡ ಘೋಷಣೆ ಕೂಡ ಮಾಡಿದೆ ಅಂತ ಹೇಳಿ ಅಫಿಷಿಯಲ್ ಆಗಿ ಪೇಪರ್ ಕೂಡ ಬಂದಿದೆ ನೋಡಬಹುದು. ಕೆಎ ನಡೆಸಿರುವ ಸಿಟಿ ಫಲಿತಾಂಶ ಮೇ 21ರಂದು ನಿಮಗೆ ಬಿಡುಗಡೆ ಆಗ್ತದೆ ಅಂತ ಕೂಡ ಮಾಹಿತಿ ಬರ್ಬೋದು. ಅಂದ್ರೆ ಮೇ 21ರಂದು ನಿಮಗೆ ನಿರ್ಧಾರ ಕೈಗೊಳ್ಳುತ್ತಾರೆ. ವಾರಾಂತ್ಯದಲ್ಲಿ ಪ್ರಕಟವಾಗಬಹುದು. ಲೈಕ್ ಏನಂದ್ರೆ ಮೇ 21 ನಿಮಗೆ ಡಿಸೈಡ್ ಕೂಡ ಮಾಡ್ತಾರೆ. ಈ ವೀಕ್ ಎಂಡ್ ಒಳಗಡೆ ನಿಮಗೆ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಹೇಳಿ ಮೂಲಗಳ ಮಾಹಿತಿ ಕೊಟ್ಟಿದ್ದಾವೆ. ಈಗಾಗಲೇ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಮತ್ತು 2 ಫಲಿತಾಂಶ, ಸಿಬಿಎಸ್ಇ ಐಸಿಐಸಿಐ ಫಲಿತಾಂಶ, ಕೃಷಿ ವಿವಿಯ ಫಲಿತಾಂಶ ಸೇರಿ ಸಾಕಷ್ಟು ಫಲಿತಾಂಶ ಕೂಡ ಬಾಕಿ ಇದಾವೆ. ಇನ್ನು ಮೈನ್ ಥಿಂಗ್ ಏನಂದ್ರೆ ಕೇರಳದ್ದು ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಿತ್ತು. ಯಾಕಂದ್ರೆ ಕೇರಳದ 2,000 ವಿದ್ಯಾರ್ಥಿಗಳು ಇದಾರಂತೆ. ಅದು 21 ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಇನ್ನು 21 ಅನೌನ್ಸ್ಮೆಂಟ್ ಆದ್ರೆ ಇನ್ನು 3-4 ದಿನದ ಒಳಗಡೆ ನಿಮ್ಮ ರಿಸಲ್ಟ್ ಘೋಷಣೆ ಕೂಡ ಮಾಡ್ತಾರೆ. ಈ ವೀಕ್ ಒಳಗಡೆ ನೀವು ರಿಸಲ್ಟ್ ಕೂಡ ಈಸಿಯಾಗಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಸಿಟಿ ಫಲಿತಾಂಶ ನೀಡಬೇಕು ಅಂತ ಹೇಳಿ ತಿಳಿದುಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಮೇ 21ರಂದು ನಿಮಗೆ ಕೇರಳದು ಪಿಯುಸಿ ರಿಸಲ್ಟ್ ಕೂಡ ಬರುತ್ತೆ. ಅದು ಬಂದ್ರೆ ಮುಗಿಯಿತು. ಇನ್ನೆಲ್ಲ ಮಾಹಿತಿ ಕೂಡ ಇದಾವೆ. ಅದರ ಆಧಾರದ ಮೇಲೆ ನಾವು ಯಾವ ದಿನಾಂಕದಂದು ರಿಸಲ್ಟ್ ಘೋಷಣೆ ಕೂಡ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ರಿಸಲ್ಟ್ ಡೇಟ್ ಅನ್ನು ಕೂಡ ಇದೇ 21ನೇ ತಾರೀಕು ನಿಮಗೆ ರಿಸಲ್ಟ್ ಡೇಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏಪ್ರಿಲ್ 15 ಮತ್ತು 17ರಂದು ಕೂಡ ಪರೀಕ್ಷೆ ಕೂಡ ಕಂಡಕ್ಟ್ ಕೂಡ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಕನ್ನಡ ಪ್ರಭ ಪೇಪರ್ ಕೂಡ ಸೇಮ್ ಕೊಟ್ಟಿದ್ದಾರೆ. ವಾರಾಂತ್ಯದ ಒಳಗಡೆ ಸಿಟಿ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ರ್ಯಾಂಕಿಂಗ್ ಪಟ್ಟಿ ಕೂಡ ತಯಾರಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ವೀಕೆಂಡ್ ಒಳಗಡೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುವ ಸಾಧ್ಯತೆ ಕೂಡ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆಲ್ರೆಡಿ ಕೆಎ ಅಧಿಕಾರಿಗಳು ಇದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ರ್ಯಾಂಕಿಂಗ್ ಪಟ್ಟಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪಿಯುಸಿ ಪರೀಕ್ಷೆ 1 ಆಯಿತು, ಪರೀಕ್ಷೆ 2 ಆಯಿತು. ಸಾಕಷ್ಟು ಜನ ಅರೌಂಡ್ 41,000 ವಿದ್ಯಾರ್ಥಿಗಳು ರಿಸಲ್ಟ್ನ ಉತ್ತಮ ಮಾಡ್ಕೊಂಡಿದ್ದಾರೆ. ಅಂದ್ರೆ 2ನೇ ಪರೀಕ್ಷೆ ಕೂಡ ಬರೆದು ಮೊದಲನೇ ಪರೀಕ್ಷೆಗಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಬಹುತೇಕ ಸೈನ್ಸ್ ವಿದ್ಯಾರ್ಥಿಗಳು ಆಗಿರೋ ಕಾರಣ ಇದನ್ನು ಕೂಡ ಸಿಟಿಗೆ ಪರಿಗಣನೆ ಕೂಡ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ದ್ವಿತೀಯ ಪಿಯುಸಿ ಅಂಡ್ ಪಿಯುಸಿ ನಿಮಗೆ ಗೊತ್ತಿರೋ ಹಾಗೆ 50% ಅಂಕಗಳನ್ನ ಒಟ್ಟುಗೂಡಿಸಿ ನಿಮಗೆ ರ್ಯಾಂಕ್ ನೀಡುತ್ತಾರೆ. ಆ ನಿಟ್ಟಿನಲ್ಲಿ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಅಂದುಕೊಂಡಂತೆ ಆದರೆ ಈ ವೀಕ್ ಒಳಗಡೆ ನಾವು ರಿಸಲ್ಟ್ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಕೂಡ ಬಂದಿದೆ. ಇದೇ ರೀತಿ ವಿಡಿಯೋಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.